ಆರ್ಯನ್ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಥ್ರಿಲ್ಲರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೇನೆ. ರಾಕ್ಷಸನ್ ಸಿನಿಮಾದಿಂದ ಚಿರಪರಿಚಿತರಾದಂತ ವಿಷ್ಣು ವಿಶಾಲ್ ಅವರು ಆಕ್ಟ್ ಮಾಡಿ ಈ ಸಿನಿಮಾನ ಪ್ರೊಡ್ಯೂಸ್ ಕೂಡ ಮಾಡಿರ್ತಾರೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಅಳಗರ್ ಅನ್ನೋ ವ್ಯಕ್ತಿ ಒಂದು ನ್ಯೂಸ್ ಚಾನೆಲ್ ನ ಲೈವ್ ನಲ್ಲಿ ತಾನು ಸತ್ ಮೇಲೂ ಕೂಡ 5 ಜನರನ್ನ ಸಾಯಿಸ್ತೀನಿ ಅಂತ ಹೇಳಿ ಶೂಟ್ ಮಾಡ್ಕೊಂಡು ಸಾಯ್ತಾನೆ. ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ನಂಬಿನ ಅಪಾಯಿಂಟ್ ಮಾಡ್ತಾರೆ. ಇವರು ಈ ಕೇಸನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಯೂಶುವಲಿ ಸೀರಿಯಲ್ ಕಿಲ್ಲರ್ ಸಿನಿಮಾಗಳಲ್ಲಿ ಸೀರಿಯಲ್ ಕಿಲ್ಲರ್ ನ ಸಿನಿಮಾದ ಕೊನೆಯಲ್ಲಿ ಅಥವಾ ಇಂಟರ್ವಲ್ ಅಲ್ಲಿ ತೋರಿಸ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಬಿಗಿನಿಂಗ್ ಅಲ್ಲೇ ತೋರಿಸ್ತಾರೆ. ಇಲ್ಲಿ ಸೀರಿಯಲ್ ಕಿಲ್ಲರ್ ಯಾರನ್ನ ಸಾಯಿಸ್ತಾನೆ ಅನ್ನೋದನ್ನ ಕಂಡು ಹಿಡಿಯೋದ್ರಲ್ಲೇ ಸಿನಿಮಾ ಸಾಕ್ತಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಬ್ಬ ಸತ್ತ ವ್ಯಕ್ತಿ ಹೇಗೆ ಸೀರಿಯಲ್ ಕಿಲ್ಲಿಂಗ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ನಿರ್ದೇಶಕರು ತಗೊಂಡಂತ ಕಾನ್ಸೆಪ್ಟ್ ಯೂನಿಕ್ ಆಗಿದ್ರು ಕೂಡ ಅದನ್ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಥ್ರಿಲ್ಲಿಂಗ್ ಆಗಿ ತೆಗೆಯೋದ್ರಲ್ಲಿ ವಿಫಲರಾಗಿದ್ದಾರೆ. ಸಿನಿಮಾ ಸೀರಿಯಸ್ ಆಗಿ ಸಾಕ್ತಿರ್ಬೇಕಾದ್ರೆ ಅನಾವಶ್ಯಕವಾಗಿ ಹೀರೋ ಫ್ಯಾಮಿಲಿ ಮ್ಯಾಟರ್ ನ ತಂದು ಇಲ್ಲಿ ತುರುಕಿದ್ದಾರೆ. ಇದು ಈ ಸಿನಿಮಾಗೆ ಮೇಜರ್ ಡ್ರಾಬ್ಯಾಕ್ ಅಂತ ಹೇಳ್ತೀನಿ. ಸೀರಿಯಲ್ ಕಿಲ್ಲರ್ ಕೊಲೆ ಮಾಡೋದ್ರ ಹಿಂದಿನ ಉದ್ದೇಶ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಹಾಗೆ ಸಿನಿಮಾದಲ್ಲಿ ಸಾಕಷ್ಟು ಲಾಜಿಕ್ ಇಲ್ದಿರುವಂತ ಸೀನ್ಸ್ ಇದಾವೆ. ಈ ತರದ ಸಿನಿಮಾಗಳಿಗೆ ಜಿಬ್ರಾನ್ ಅವರು ಸರಿಯಾಗಿ ಬಿಜಿಎಂ ಕೊಡ್ತಾರೆ. ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗೇ ಇದೆ. ಡೆಬ್ಯೂಟೆಂಟ್ ಡೈರೆಕ್ಟರ್ ಪ್ರವೀಣ್ ಅವರಿಂದ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಆದ್ರೆ ಮೂವಿನ ಇನ್ನಷ್ಟು ಎಂಗೇಜಿಂಗ್ ಆಗಿ ತೆಗೆದಿದ್ರೆ ಚೆನ್ನಾಗಿರೋದು. ವಿಷ್ಣು ವಿಶಾಲ್ ಅವರು ಪೊಲೀಸ್ ಪಾತ್ರದಲ್ಲಿ ಚೆನ್ನಾಗಿ ಸೂಟ್ ಆಗಿದ್ದಾರೆ. ನಮ್ಮ ಶ್ರದ್ಧಾ ಶ್ರೀನಾಥ್ ಅವರ ಪಾತ್ರವನ್ನ ಪ್ರಾರಂಭದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೆ ಸಿನಿಮಾ ಸಾಕ್ತಿದ್ದಂತೆ ಅವರ ಪಾತ್ರ ವೀಕ್ ಆಗುತ್ತೆ. ಸೆಲ್ವ ರಾಘವನ್ ಅವರಿಗೆ ಒಂದೊಳ್ಳೆ ಪಾತ್ರ ಸಿಕ್ಕಿದ್ದು ಆ ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಮೂವಿಲಿ ಲಾಜಿಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ನನ್ನನ್ನ ಥ್ರಿಲ್ ಮಾಡಿದ್ರೆ ಸಾಕು ಅನ್ನೋರು ನೀವಾಗಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಆರ್ಯನ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.